ಓ ಮೈ ಗಾಡ್, ಬಂದೇ ಬಿಟ್ಟೆ ಈಗ. ಭಯ ಶುರು ಆಗ್ತಾ ಇದೆ. ನನ್ನ ಬ್ಲಡ್ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ಮೇಡಮ್. ಇಸ್ ಇನ್ ಮೈ ಹ್ಯಾಂಡ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಸನಾ ಬ್ಲಾಗ್ಸ್. ಇವಾಗ ನಾನು ಆಸ್ಪತ್ರೆಗೆ ಅಂತಂದು ಹೊನ್ನಾವರ್. ಸೊ ಇವಾಗ ಆಸ್ಪತ್ರೆಯಿಂದ ಮನೆಗೆ ಹೊರಡ್ತಾ ಇದ್ದೀನಿ. ಬನ್ನಿ, ಹೊನ್ನಾವರನ ತೋರಿಸ್ತೀನಿ ಹೇಗಿದೆ ಅಂತ. ಬಂದಿದ್ದೆ. ಸೊ ಈಗ ಎಲ್ಲ ಮುಗೀತು. ಹಾಸ್ಪಿಟ್ಲಿಂದ ಸೀದಾ ಹೊನ್ನಾವರಕ್ಕೆ ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ಬನ್ನಿ ನಮ್ಮ ಹೊನ್ನಾವರ ಹೇಗಿದೆ ಅಂತ. ನಮ್ಮ ಹೊನ್ನಾವರ ಇದು ಹೊನ್ನಾವರದ ಹೈವೇ. ಇದು ನೋಡ್ತಾ ಇರ್ಬೋದು, ದೊಡ್ಡದೊಂದು ಹೋಟೆಲ್ ಇದೆ. ಎಷ್ಟು ಚಂದ ಅಲ್ಲ. ಏನು ಇವಾಗಂತೂ ಸೀಸನು ಪುರ್ಸತ್ತಿರಲ್ಲ ಹೊನ್ನಾವರದಲ್ಲಿ. ಈ ಬಿಸಿಲಲ್ಲಿ ಹೋಗ್ತಾ ಇದ್ರು ಮಾತ್ರ ಓ ಮೈ ಗಾಡ್, ಎಷ್ಟು ರಶ್ ಇದೆ ನೋಡಿ. ಆ್ಯಕ್ಚುಲಿ ಸೀಸನ್ ವೈಸ್ ಅಂತೂ ಸಿಕ್ಕಾಪಟ್ಟೆ ರಶ್ ಆಗಿರುತ್ತೆ. ಸೊ ಫುಲ್ ತೋರಿಸ್ತೀನಿ ಇವಾಗ ಹೊನ್ನಾವರ ಹೇಗಿದೆ ಅಂತ. ನೋಡಿ ನೋಡಿ, ಇರುವೆ ಸಾಲ್ ಥರ ಸಣ್ಣ ಸಣ್ಣ ಕಾರು, ಬೈಕು, ಬಸ್ಸು, ಟ್ರಕ್ಕು. ಓ ಮೈ ಗಾಡ್, ಒಂದ ಎರಡ ಅಲ್ಲ. ಹೊನ್ನಾವರಕ್ಕೆ ಬಂದರೆ ಈ ರಾಮೇಶ್ವರಂ ಕೆಫೆಗೆ ಮಾತ್ರ ಹೋಗಿ ಸಖತ್ತಾಗಿರುತ್ತೆ ಊಟ ಮಾತ್ರ. ನಂಗೆ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಹೊನ್ನಾವರದಲ್ಲಿ ಚೆನ್ನಾಗಿರುತ್ತೆ ಅಡುಗೆ ಎಲ್ಲ. ರೋಡ್ ಕ್ರಾಸ್ ಮಾಡುವ ಇವಾಗ ಒಂದು ಕ್ರಾಸ್ ಆಯ್ತು. ಇವಾಗ ಈ ಕಡೆಯಿಂದ ಈ ಕಡೆ ಹೋಗ್ಬೇಕೀಗ. ಫುಲ್ ರಶ್ ನಮ್ಮ ಹೊನ್ನಾವರ. ಇದು ಹೊಸದಾಗಿ ಆಗಿದೆ. ಇದು ಇದು ಹೊಸದಾಗಿ ಶುರುವಾಗಿದೆ. ಪರಿಮಳ ಪ್ಯಾರಡೈಸ್ ಅಂತ ಒಂದು ಹೋಟೆಲು, ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಅದು ಹೋಗಿಲ್ಲ ನಾನು ಇನ್ನೂವರೆಗೂ. ಸೊ ಚೆನ್ನಾಗಿದೆ ಅಂತಂದು ಕೇಳಿದ್ದೀನಿ. ಸೊ ಯು ಕ್ಯಾನ್ ಟ್ರೈ ಇಟ್. ಏನು ಬಿಸಿಲು ರೀ ಇಲ್ಲಿ. ಸೊ ಈಗ ನಾನು ಯಾಕೆ ಈ ಥರ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರೆ, ನಮ್ಮ ಬಾಸ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆದರೂ ಏನು ಗೊತ್ತಾ, ಈ ಪಬ್ಲಿಕಲ್ಲಿ ಈ ಥರ ಮೊಬೈಲ್ ಇಟ್ಕೊಂಡು ಬ್ಲಾಗ್ ಮಾಡೋದಿತ್ತಲ್ಲ, ಅದು ಹುಡುಕಿರೋ. ನಿಜವಾಗ್ಲೂ ಎಲ್ಲರೂ ಮುಖ ನೋಡ್ತಿರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬರೀ ಇಂಥದೆಯಾ. ಇಲ್ಲೇ ತೋರಿಸಿ. ಇದೇ ನಮ್ಮ ಕಾರು. ನಮ್ಮ ಕಾರಿದೆ. ಕಾರಲ್ಲಿರೋರು ಇಲ್ಲ, ಹುಡ್ಕೋ ಆಯ್ತು. ಸೊ ಹೊನ್ನಾವರದಿಂದ ಬಂದೆ ಹಾಸ್ಪಿಟ್ಲಿಗೆ ಅಂದಲ್ಲ. ನೋಡಿ, ಟ್ಯಾಬ್ಲೆಟು, ಐಸ್ ಕ್ರೀಮ್, ಬ್ರೌನಿ. ಸುಮಾರು ತಿಂದೆಲ್ಲ ಖಾಲಿ ಮಾಡಿದ್ದೀನಿ. ನಾನಷ್ಟೆಲ್ಲ ನನ್ನ ಜೊತೆಗೆ
ನಮ್ಮ ಭಟ್ರೂ ಕೂಡ. ಸೊ ಇದೆಲ್ಲ ಮನೆಗೆ, ಪಾಪುಗೆ, ಅತ್ತೆಗೆ, ಅಜ್ಜಿಗೆ. ಅಜ್ಜಿ ತಿಂತೋ ಇಲ್ಲ ಗೊತ್ತಿಲ್ಲ, ನನಗೆ, ನಮ್ಮ ಬಾಸಿಗೆ ಅಂತ ಅಂದು. ಅಲ್ಲಿ ಹಾಸ್ಪಿಟ್ಲಲ್ಲೆಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಜನ ಪೇಷಂಟ್ ಇರ್ತಾರೆ. ಆಮೇಲೆ ಅಲೋ ಇರೋದಿಲ್ಲ ಒಂದೊಂದು ಇದರಲ್ಲಿ. ಅಷ್ಟೇ ಅಲ್ಲ, ನಂಗೆ ಫಸ್ಟ್ ಟೈಮ್ ಮುಜುಗರ ಅನಿಸುತ್ತೆ. ಸೊ ಮಾಡಲಿಲ್ಲ ಅಷ್ಟೆ. ಹಾಯ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು. ಮೊನ್ನೆ ಅಷ್ಟೇ ನಾನು ಹಾಸ್ಪಿಟ್ಲಿಗೆ ಬಂದಿದ್ದಾಗಿತ್ತು. ಸೊ ಟ್ಯಾಬ್ಲೆಟು ಅದೆಲ್ಲ ಕೊಟ್ಟಿದ್ದರು. ಅದೆಲ್ಲ ತಗೊಂಡಾದ್ಮೇಲೆ ಹಾಗೆ ನಾಡ್ದಿಗೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಹೇಳಿದರು. ಸೊ ಇವತ್ತು ಬ್ಲಡ್ ಟೆಸ್ಟಿಗೆ ಅಂತಂದು 1 ಅವರ್ಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ. ಅದೇನೋ ಬ್ಲಡ್ ತೆಗೆದು ನಂಗೆ ಇಂಜೆಕ್ಷನ್ನು ಅಂದ್ರೆ ಅಷ್ಟು ಹೆದರಿಕೆ, ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಯಾವಾಗಲೂ ನಮ್ಮ ಬಾಸ್ ನಮ್ಮ ಭಟ್ರು ನನಗೆ ಕೈ ಹಿಡ್ಕೊಂಡೇ ಕೂತಿರ್ಬೇಕು ಬ್ಲಡ್ ತೆಗಿಬೇಕಾದ್ರೆಲ್ಲ. ಲಾಸ್ಟ್ ಟೈಮಿಗೆಲ್ಲ ಹಾಗೆ ಆಗಿತ್ತು. ಸೊ ಇವಾಗಂತೂ ಒಂದು ಸ್ವಲ್ಪ ಧೈರ್ಯ ಮಾಡ್ಕೊಂಡಿದ್ದೀನಿ, ಏನೇ ಆದರೂ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಆ್ಯಕ್ಚುಲಿ ಇರೋದಿಲ್ಲ ನನ್ನ ಜೊತೆಗೆ ಬ್ಲಡ್ ಟೆಸ್ಟಿಗೆ ಹೋಗ್ಬೇಕಾದ್ರೆ. ಸೊ ನೋಡೋಣ, ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ. ಮೊನ್ನೆ ಸುಮಾರಷ್ಟೆಲ್ಲ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ, ಇನ್ನೂ ತಗೊಂಡಿಲ್ಲ. ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಆ್ಯಕ್ಚುಲಿ. ಅದ್ರ ಮನಸ್ಸಲ್ಲೇನೋ ಆರಾಮ್ ಅನಿಸ್ತಾ ಇದೆ. ಯಾಕಂತ ಅಂದರೆ ರಿಪೋರ್ಟ್ ಯಾವ ಥರ ಬರುತ್ತೆ ಅಂತಂದು ಏನು ಟೆನ್ಷನ್ ಇಲ್ಲ. ಯಾವ ಥರ ಬಂದರೂ ಅನುಭವಿಸ್ಲೇಬೇಕು ಅದನ್ನ. ಸೊ ಗಟ್ಟಿ ಮನ್ಸು ಮಾಡ್ಕೊಂಡಿದ್ದೀನಿ, ಪಾಸಿಟಿವ್ ಆರ್ ನೆಗೆಟಿವ್. ಬಟ್ ನನ್ನ ಥಾಟಲ್ಲಿ, ನನ್ನ ಮೈಂಡಲ್ಲಿ ಏನಿದೆ ಅಂದರೆ ಪಾಸಿಟಿವ್. ನೆಗೆಟಿವ್ ಬಂದಿರೋರು ಚೇಂಜ್ ಮಾಡೋಕ್ಕಾಗುತ್ತಾ? ಇಲ್ಲ. ಅಂದಮೇಲೆ ಅನುಭವಿಸ್ಲೇಬೇಕು ಅಂದಮೇಲೆ ಮನಸ್ಸಂತೂ ಕೂಲಾಗಿ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸೊ ನಮ್ಮ ಬಾಸಿಗೆ ಇಲ್ಲಿ ಕೆಲಸ ಇತ್ತು ಅಂತಂದು, ಸೊ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಈಗ. ತುಂಬ ಏನು ದೂರ ಆಗೋದಿಲ್ಲ, ಸ್ವಲ್ಪ ನನಗೂ ವಾಕಿಂಗ್ ಮಾಡೋದಕ್ಕೂ ಆಗುತ್ತೆ ಅಂತಂದು ಆಟೋ ಮಾಡ್ಕೊಂಡು ಹೋಗು ಅಂತ ಅಂದರು. ಬಟ್ ಆಟೋ ಎಲ್ಲ ಬೇಡ ಅಂತಂದು ನಾನೇ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಥರ ನಂಗೆ ಹೋಗೋಕ್ಕೆ ಆ್ಯಕ್ಚುಲಿ ಖುಷಿ ಆಗುತ್ತೆ, ಬಟ್ ನಾನು ಬಿಟ್ಟು ಹೋಗೋದೇ ಇಲ್ಲ. ಬಸ್ಸಿಗೆ ಹೋಗ್ತೀನಿ ಅಂದರೂ ಕೇಳಲ್ಲ. ಎಷ್ಟು ಬ್ಯುಸಿಯಾಗಿದೆ ನೋಡಿ, 1 ಅವರ ಸಾಲು ಇರುವೆ ಥರ ಕಾಣಿಸುತ್ತೆ. ಎಲ್ಲ ಬೈಕು, ಲಾರಿ, ಅದೆಲ್ಲ. ಖುಷಿ ಆಗುತ್ತೆ ಈ ಥರ. ನಾವು ಒಬ್ಬನೇ ಹೋಗೋದ್ರಿಂದ ತುಂಬ ಇಷ್ಟ. ಬಟ್ ನಾನು ಎಲ್ಲೂ ಕಳಿಸಿರಲಿಲ್ಲ, ಒಬ್ಬನೇ. ನನ್ನ ಮೇಲೆ ಹೆವಿ ಲವ್. ಸೊ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದು ಆಮೇಲೆ ಹೇಳ್ತೀನಿ, ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ ಈಗ. ಲಿಟ್ರಲಿ ಈಗ 11 o'clock ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲು, ರಣ ಬಿಸಿಲು. ಹಣ್ಣಿನಂಗಡಿ. ಸೊ ಐ ಥಿಂಕ್ ಇಲ್ಲೇ ಇದೆ ಅಂದ್ಕೊಳ್ತೀನಿ. ಸೊ ಈಗ ರೋಡ್ ಕ್ರಾಸ್ ಮಾಡುವ. ಶರಾವತಿ ಸರ್ಕಲ್, ಬಸ್ ಸ್ಟ್ಯಾಂಡಿಗೆ ಹೋಗೋ ದಾರಿಲ್ಲ ಇದೆ ಆ್ಯಕ್ಚುಲಿ. ಬ್ಲಡ್ ಟೆಸ್ಟ್ ಮಾಡೋದು. ಸೊ ಓ ಮೈ ಗಾಡ್, ಬಂದೇ ಬಿಟ್ಟೆ ಈಗ. ಭಯ ಶುರು ಆಗ್ತಾ ಇದೆ. ಅಯ್ಯೋ, A few moments later.
ನನ್ನ ಬ್ಲಡ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಮೇಡಮು. See my hand. ಟೆಸ್ಟ್ ಎಲ್ಲ ಮುಗಿತು. ಸೀದಾ ನಮ್ಮ ಬಾಸ್ ಇದ್ದಲ್ಲಿ ಹೋಗ್ತಾ ಇದ್ದೀನಿ. ಬ್ಲಡ್ ಟೆಸ್ಟ್ ತೆಗಿಬೇಕಾದ್ರಂತೂ ಜೈ ಶ್ರೀರಾಮ್ ಅಂತ ಹೇಳಿದ್ದಿಲ್ಲ. ಬ್ಲಡ್ ಟೆಸ್ಟ್ ಮಾಡಿದ ತಕ್ಷಣ 1 ಅವರಲ್ಲಿ ಸಿಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಬಾಕಿ ತುಂಬ ಟೆಸ್ಟ್ ಇತ್ತು. ಸೊ ಇವಾಗ ಸಿಗಲ್ಲ, ಮನೆಗೆ ಹೋಗಿ. ತಲೆ ಸುತ್ತಾ ಇದೆ ಈಗ ಬ್ಲಡ್ ಟೆಸ್ಟ್ ಮಾಡಿದ ತಕ್ಷಣ. ಬಿಸಿಲು ಬೇರೆ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಗುದ್ದೆ ಬಿಡ್ತಿದ್ದ. ಸಿಕ್ಕಾಪಟ್ಟೆ ತಲೆ ಸುತ್ತಾ ಇದೆ ಈಗ. ತೋರಿಸ್ತೇನೆ. ಬ್ಲಡ್ಡು ಸಿಕ್ಕಾಪಟ್ಟೆ ತಲೆ ಸುತ್ತಾ ಇದೆ. ಛತ್ರಿ ಬೇರೆ ತಂದಿಲ್ಲ ಆ್ಯಕ್ಚುಲಿ. ಜೈ ಶ್ರೀರಾಮ್ ಅಂತ ಹೇಳಿದ್ದೆ ತರ ಶಕ್ತಿ ಬಂದ್ಬಿಡ್ತು. क्या बात है सर, क्या बात है सर, क्या बात, ये बात है. ರಿಪೋರ್ಟ್ ಇನ್ನೂ ಸಿಗೋದಿಲ್ಲ. ನಾಳೆ ಬಿಟ್ಟು ನಾಡ್ದಿಗೆ ಒಂದು 10:30ಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಇದೇನು ಮಾಡೋದು ಅಂತ ಸೀದಾ ನಮ್ಮ ಬಟ್ಲಿದ್ದಲ್ಲಿ ನಾನು ಹೋಗ್ತಾ ಇದ್ದೀನಿ. ಫೋನ್ ಮಾಡಿದೆ, ನೆಟ್ ಆನ್ ಇರಲಿಲ್ಲ ಅವ್ರಿಗೆ ಆ್ಯಕ್ಚುಲಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಛತ್ರಿ ಬೇರೆ ತಂದಿಲ್ಲಪ್ಪ. ಎಷ್ಟು ಬೇಗ ಆಗಿಬಿಡ್ತು ಅಂದರೆ ರಿಪೋರ್ಟಲ್ಲಿ ಬಂದಿಲ್ಲ, ಬಟ್ ಟೆಸ್ಟ್ ಎಲ್ಲ ಆಯಿತು. ಈಗ ಬೇಗ ಆಗಿಬಿಡ್ತು. ಬ್ಲಡ್ ಟೆಸ್ಟಿಗೆ ಕೊಟ್ಟು ಬಂದಿದ್ದೆ. ಸೊ ಇನ್ನೂ ರಿಪೋರ್ಟ್ ಬಂದಿಲ್ಲ. ರಿಪೋರ್ಟ್ ಮಾಡೋಕ್ಕೆ ಇನ್ನೊಂದು 2 ಡೇಸ್ ಆಗುತ್ತೆ. ಸೊ ವೇಟ್ ಮಾಡೋದು. ಈಗ ನಮ್ಮ ಬಾಸ್ ಹುಡ್ಕೋತಾ ಹೋಗ್ತಾ ಇದ್ದೀನಿ ಎಲ್ಲಿದ್ದಾರೆ ಅಂತ ಅಂದು. ಅಂತೂ ಇಂತ ನಮ್ಮ ಬಾಸು ಸಿಕ್ಕರು. ಸಿಕ್ಕಾಪಟ್ಟೆ ಬಿಸಿಲಿದೆ. ಎಷ್ಟು ಬಿಸಿಲು ಉರಿ ಅಂದರೆ ಅಪ್ಪ. ಮನೆಯಿಂದ ಈ ಥರ ಮಜ್ಜಿಗೆ ಮಾಡ್ಕೊಂಡು ಬಂದಿದ್ದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ನನ್ನಂತೂ ಬೇಗ ಮುಗ್ದೋದು ಕೆಲಸ. ನಮ್ಮ ಬಾಸಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಕಾಯ್ತಾ ಇದ್ದೀನಿ. ಆ ಬ್ಲಡ್ ತೆಗ್ದಾಗ ಏನೋ ಗೊತ್ತಿಲ್ಲಪ್ಪ. ನಂಗೆ ತಲೆ ಸುತ್ತ ಬರೋಕ್ಕೆ ನಂಗೆ ಒಬ್ಬನಿಗೆ ಈ ಥರ ಆಗುತ್ತಾ, ನಿಮ್ಗೆ ಎಲ್ರಿಗೂ ಆಗುತ್ತಾ? ನಾನು ಎಲ್ಲಿ ತಪ್ಪು ಮಾಡಿದೆ? ತಲೆ ಸುತ್ತ ಬರೋಕ್ಕೆ ಶುರು ಆಯ್ತು, ಕೈಕಾಲು ನಡ್ಗಕ್ಕೆ ಶುರು ಆಯ್ತು. ಇವತ್ತು ಯಾವಾಗಲೂ ನನ್ನ ಜೊತೆಗೆ ನಮ್ಮ ಭಟ್ರು ಇರ್ತಿದ್ರು, ಇವತ್ತಿರಲಿಲ್ಲ. ಜೈ ಶ್ರೀರಾಮ್ ಅಂತ ಹೇಳಿದ್ದೆ, ಶಕ್ತಿ ಬಂದೇ ಬಿಡ್ತು. ಕಾಮಾಗಿ ಬ್ಲಡ್ ಕೊಟ್ಟು ಬಂದೆ. ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆಪ್ಪ. ಮಜ್ಜಿಗೆ ಕುಡಿದು ಹೊಟ್ಟೆ ತಂಪು ಮಾಡ್ಕೊತೀನಿ. ಊಟಕ್ಕೆ ಕರಿತಾ ಇದ್ದಾರೆ. ರಾಮೇಶ್ವರಂ ಕೆಫೆಗೆ ಊಟಕ್ಕೆ ಬಂದಿದ್ದೀನಿ. ಊಟಕ್ಕೆ ನನಗಿಷ್ಟ ಆಗ್ತದೆ.